ಮಧ್ಯವರ್ತಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ಧರ್ಮಸ್ಥಳದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೆರವಣಿಗೆ ಮುಕ್ತಾಯಗೊಂಡಿದೆ. 13 ಕಡೆಗಳಲ್ಲಿ ಭಾಗವಹಿಸಿದ ನವಜೀವನ ಸಮಿತಿ ಸದಸ್ಯರು ಮುಂಭಾಗದಲ್ಲಿ ಆಸೀನರಾಗಬೇಕು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳು ಮುಂಭಾಗದಲ್ಲಿ ಆಸೀನರಾಗಬೇಕು. ಜಾಗೃತಿ ಅಣ್ಣ, ಜಾಗೃತಿ ಮಿತ್ರ ಪ್ರಶಸ್ತಿ ಪಡೆಯುವವರು ಕೂಡ ಮುಂಭಾಗಕ್ಕೆ ಬರಬೇಕು. ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಸದಸ್ಯರು ಮುಂಭಾಗಕ್ಕೆ ಬರಬೇಕು. ಮಂಜುನಾಥ ಸ್ವಾಮಿಯ ಗರ್ಭಗುಡಿಯಲ್ಲಿರುವ ನಂದಾದೀಪ ಜಗತ್ತನ್ನೇ ಬೆಳಗಿದೆ ಎನ್ನುವ ಸಂಕೇತವಾಗಿದೆ. ಆದ್ದರಿಂದಲೇ ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇದರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶರಣಪ್ಪ ಸರದಾಪುರ ಇವರಿಂದ ದೀಪ ಉದ್ದೀಪನ. ನಮ್ಮ ಗೆಲುವಿನ ಚಪ್ಪಾಳೆ ಸ್ಟಾರ್ಟ್. ಇನ್ನೊಮ್ಮೆ ನಾವೆಲ್ಲರೂ ಗೆಲುವಿನ ಚಪ್ಪಾಳೆ ಹಾಕೋಣ. ಚಪ್ಪಾಳೆ ಸ್ಟಾರ್ಟ್. ರೂಪಿಸಿ ಮಾರ್ಗದರ್ಶನ ಓಡಿ ಅದು ಯಶಸ್ವಿಯಾಗಲು ಪೂಜ್ಯರು. ಇವತ್ತೇ ನಾವು ಉದಾಹರಣೆ ತೆಗೆದುಕೊಳ್ಳೋಣ. ಇವತ್ತು ಏಕಕಾಲದಲ್ಲಿ 13 ಕಡೆ ಶಿಬಿರ ಆಗಿದೆ ರಾಜ್ಯಾದ್ಯಂತ. 834 ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀ ಆರ್ ಬಿ ಹೆಬ್ಬಳ್ಳಿ ಇವರು ಕ್ಷೇತ್ರದ ಪರಮಭಕ್ತರು ಹಾಗೂ ಪೂಜ್ಯರು ಮತ್ತು
ಕುಟುಂಬದ ಅಭಿಮಾನಿಗಳು, ಜನಜಾಗೃತಿ ಕಾರ್ಯಕ್ರಮಗಳ ಪೋಷಕ ಕೊಡುಗೈದಾನಿಗಳು, ಖ್ಯಾತ ಉದ್ದಿಮೆದಾರರು, ಸಮಾಜ ಸೇವಕರು ಮುಂಬೈ ಇವರಿಗೆ ಪರಮ ಪೂಜ್ಯರಿಂದ ಇದೀಗ ಗೌರವದ ಅಭಿನಂದನೆ. ಹಾಗೆ ಒಮ್ಮೆ ಈ ನುಡಿದಾಗ ಕಲಿ ನಮ್ಮ ಒಳಗೆ ಪ್ರವೇಶ ಆಗ್ತಾನೆ, ಮತ್ತೆಲ್ಲ ಕೆಟ್ಟತನಕ್ಕೂ ಅವನು ಕಾರಣ ಆಗ್ತಾನೆ. ಇವತ್ತು 2087-89 ಅವಧಿಯಲ್ಲಿ ಹಳದಗಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜನಸೇವೆ ಮಾಡಿದ್ದಾರೆ. ದುಷ್ಟರ ಅಭ್ಯಾಸಗಳಿಗೆ ಬಲಿಯಾಗಿರುವ ಕುಟುಂಬಗಳ ರಕ್ಷಣೆಗೆಂದೇ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಆರಂಭವಾದ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ನೀಡಿದ್ದಾರೆ. ಈ ಮೂಲಕ ವ್ಯಸನದ ಬಲೆಗೆ ಸಿಲುಕಿರುವ ಮುಸುಕಿನಲ್ಲಿ ನಡೆಯುವ ಕುಟುಂಬಗಳ ಕರಾಳ ಮುಖವನ್ನು ಅನಾವರಣಗೊಳಿಸಿದ್ದಾರೆ. 33 ವರ್ಷಗಳ ಅವಿರತ ಪರಿಶ್ರಮದಿಂದ ಜನಜಾಗೃತಿ ವೇದಿಕೆ ಕಟ್ಟುವಲ್ಲಿ ನೆರವಾಗಿದ್ದಾರೆ. ಈ ಉದ್ದೇಶಕ್ಕಾಗಿ ನಾಡಿನುದ್ದಕ್ಕೂ ಸಂಚರಿಸಿದ್ದಾರೆ. ತಮ್ಮ ವೈಯಕ್ತಿಕ ಸಮಸ್ಯೆ ಆರೋಗ್ಯ ಲೆಕ್ಕಿಸದೆ ತನ್ನ ಮನ ಧನಗಳ ಸಹಕಾರ ನೀಡಿದ್ದಾರೆ. ಸ್ವಸ್ಥ ಸಮಾಜಕ್ಕಾಗಿ ಕೆಲಸ ಮಾಡಲು ಸಮಾನ ಮನಸ್ಕರನ್ನು ಒಗ್ಗೂಡಿಸಿದ್ದಾರೆ. ಶಾಂತಿ ಸಾಮರಸ್ಯ ಕಾಪಾಡಲು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ವೇದಿಕೆಯ ಕಾರ್ಯಚಟುವಟಿಕೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಲಹೆ ನೀಡಿದ್ದಾರೆ. ದುಷ್ಟರ ದುರಭ್ಯಾಸ ಅವರ ಅಪಾರ ಕಾಳಜಿಯಿಂದ ಸಮುದಾಯ ಮಧ್ಯವರ್ತಿ ಶಿಬಿರಗಳಲ್ಲಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂಕಲ್ಪದ ಬೋಧನೆ ನೀಡಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ನೀಡುತ್ತಿರುವ ನಿಮ್ಮ ಜನಪರ ಕಾಳಜಿ ಆದರ್ಶವಾಗಿದೆ. ಸರಳ ಸಜ್ಜನ ರಾಜಕಾರಣಿ ದೇಶದ ರೂಪಿಸಿ ಮಾರ್ಗದರ್ಶನ ಕೊಡಿ ಅದು ಯಶಸ್ವಿಯಾಗಲು ಪೂಜ್ಯರು. ಇವತ್ತೇ ನಾವು ಉದಾಹರಣೆ ತೆಗೆದುಕೊಳ್ಳೋಣ. ಇವತ್ತು ಏಕಕಾಲದಲ್ಲಿ 13 ಕಡೆ ಶಿಬಿರ ಆಗಿದೆ ರಾಜ್ಯಾದ್ಯಂತ. 834 ಚಿಕ್ಕ ಮಕ್ಕಳು ನಾ ಬಿಸಿಯೂಟಕ್ಕೆ ಹೋಗ್ತಿದ್ದೆ, ಬಹಳ ತೊಂದರೆಗಳಾಗ್ತಿದ್ದ. ಇದೇ ರೀತಿ ಎಷ್ಟು ಹೇಳಿದ್ರು ಕೇಳ್ತಿದ್ದಿಲ್ಲ. ನಮ್ಮಲ್ಲಿ ಸಿದ್ದೇಶ್ವರ ಸುಕ್ಷೇತ್ರ ಐತಿ, ಅಲ್ಲಿ ಪೂಜೆ ಮಾಡುವಂಥವ್ರು ನಾವು ಎಲ್ಲರೂ ಹೇಳಿದ್ರು ಕೇಳಿಲ್ಲ. ವಯಸ್ಸಾದವರು ಬಂದಿದ್ದಾರೆ, ಅವರಿಗೆ ಪ್ರೀತಿಯಿಂದ ಬಂದಿದ್ದಾರೆ. ಅವರ ಕಾಲು ಹಿಡಿಯದೆ ನಾನು ಯಾವ ಕಾರ್ಯಕ್ರಮ ಶುರು ಮಾಡುವುದಿಲ್ಲ. ಅಷ್ಟು ಒಳ್ಳೆಯ ಕಾಲವನ್ನು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಗೌರವಾರ್ಪಣೆ ನಡೀತಾ ಇದೆ. ಪೂಜ್ಯ ಕಾಲದಿಂದ ಮಹಾಸ್ವಾಮಿಗಳಿಗೆ ಸ್ಮರಣೆ ನೀಡಿದ್ದಾರೆ. ಶ್ರೀರಾಮ ಮಾನ್ಯದ ಮಹಾಸ್ವಾಮೀಜಿಗಳು ಶ್ರೀ ಮೊಹಮ್ಮದ ಸಪ್ರಮಾಣಿಸ ಸ್ವಾಮೀಜಿಗಳಿಗೆ ಗೌರವಾರ್ಪಣೆ. ಮುಖ್ಯ ಹಣಕಾಸು ನಿರ್ದೇಶಕರಾದಂತಹ ಶಾಂತರಾಮ್ ಮೈಸೂರು ಹಾಗೂ ಲಾಲ್ಪೇಟೆ ಮಂಜುನಾಥ್ ಇವರು ಗೌರವಿಸಿ ಹಾಗೆ ಮಾಡ್ತಾರೆ. ಪೂಜ್ಯರಿಂದ ಪರಮ ಪೂಜ್ಯ ಕಾವಂದರಿಗೆ ಗೌರವಾರ್ಪಣೆ ನಡೀತಾ ಇದೆ. ನಾವೆಲ್ಲರೂ ಗೆಲುವಿನ ಚಪ್ಪಾಳೆ ಹಾಕೋಣ. ಚಪ್ಪಾಳಷ್ಟ. ಇನ್ನೊಮ್ಮೆ ನಾವು ಗೆಲುವಿನ ಚಪ್ಪಾಳೆ ಮುಖಾಂತರ ಪೂಜ್ಯರಿಗೆ ಗೌರವ ಸಲ್ಲಿಸೋಣ. ಚಪ್ಪಾಳಷ್ಟ. ಬಾಬಾ ಎತ್ಕೊಳ್ತೀರ ಧನುಷ Bye.